ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮಸ್ಕಾರ ಅಮ್ಮ. ನಮಸ್ಕಾರ. ನಿತ್ಯ ಅಮ್ಮನವ್ರನ್ನ ಸ್ಪರ್ಶಿಸೋ ನಿಮ್ ಕೈಯಾರೆ ನಮ್ಮನ್ನ ಆಶೀರ್ವದಿಸ್ಬೇಕೆ ಹೊರತು ನಮಸ್ಕಾರ ಮಾಡಬಾರ್ದು ಪುರೋಹಿತ್ರೆ. ಇರ್ಬೋದಮ್ಮ. ಊರಿಗೆ ಕಷ್ಟ ಬಂದ್ರೆ ಅಮ್ಮನವ್ರು ಹೇಗ್ ಕಾಪಾಡ್ತಾರೋ ಹಾಗೇನೆ ನೀವು ಕೂಡ. ನಮಗೆ ಕಷ್ಟ ಇದೆ ಅಂತ ತಿಳ್ಕೊಳಕ್ಕೂ ಮೊದ್ಲೇ ನಮ್ಮನ್ನ ಕಾಪಾಡ್ತೀರಾ. ನೀವು ಕೂಡ ನಮಗೆ ಅಮ್ಮನವ್ರಂತೆ ಅಮ್ಮ. ಬನ್ನಿ. ಬಾಲಾಜಿ, ಅಮ್ಮನವ್ರಿಗೆ ಕಳಶದ ಏರ್ಪಾಡು ನೋಡು. ಸರಿ ಅಮ್ಮವ್ರೆ. ಅಮ್ಮ ಆದಿಪರಾಶಕ್ತಿ, ಎಷ್ಟೋ ನೋವುಗಳನ್ನ ನುಂಗಿ ಇವತ್ತು ನಿನ್ನ ಹತ್ರ ಹೇಳ್ಕೊಳ್ಳೋಣ ಅಂತ ಬಂದಿದ್ದೀನಿ. ನನ್ನ ಕೋರಿಕೆ ಒಂದೇ ತಾಯಿ, ಕಲ್ಯಾಣಿ ಶೌರ್ಯ ಹೇಗೇನೆ ಸದಾಕಾಲ ಅನ್ಯೋನ್ಯವಾಗಿರ್ಬೇಕು. ಮತ್ತೆ ಆ ಸಿದ್ದು ಸಂಪದ ನನ್ನ ಮೊಮ್ಮಗಳ ಜೀವನದೊಳಗೆ ಬರ್ದಿರೋ ಹಾಗೆ ನೋಡ್ಕೊಳಮ್ಮ. ತಾಯಿ, ಮದುವೆ ಆದ ಎಷ್ಟು ವರ್ಷಗಳ ನಂತರ ನನ್ನನ್ನು ಅಮ್ಮ ಅಂತ ಕರೆಯೋ ಒಂದು ಮಗಳನ್ನ ಕೊಟ್ಟಿದ್ಯಾ. ಇವಳನ್ನ ನಾನು ಹೊರಲಿಲ್ಲ ಹೆರಲಿಲ್ಲ, ಆದ್ರೆ ಇವತ್ತು ಇವಳೇ ನನ್ನ ಪ್ರಾಣವಾಗ್ಬಿಟ್ಲು. ಅದೇ ರೀತಿ ಕಲ್ಯಾಣಿಗೆ ಮೋಕ್ಷ ಪ್ರಾಣವಾಗ್ಬಿಟ್ಟಿದ್ದಾನೆ. ಕಲ್ಯಾಣಿಯಿಂದ ಮೋಕ್ಷನ ಯಾವ ಕಾರಣಕ್ಕೂ ದೂರ ಮಾಡಬೇಡ ತಾಯಿ. ನಾನು ನಿನ್ನ ಹತ್ರ ಬೇಡ್ಕೊಳ್ಳೋದು ಒಂದೇ ತಾಯಿ, ನಮ್ಮಮ್ಮ ಅನುಪಮ ಅನ್ಕೊಳ್ಳೋದು ಯಾವುದೂ ನಡಿಬಾರ್ದು ಅಷ್ಟೇ. ಅಮ್ಮ ಜಗನ್ಮಾತೆ, ಆ ಸಿದ್ದು ಸಂಪದ ಸಿಕ್ಕಿದ್ರೆ ನಾವೆಲ್ಲರೂ ಒಟ್ಟಿಗೆ ಇರ್ಬೋದು. ಅವರು ಸಿಗೋ ಹಾಗೆ ಮಾಡಮ್ಮ. ಹಲೋ ಸರ್, ನಾನು ಮಫ್ತಿಲಿರೋ ಕಾನ್ಸ್ಟೇಬಲ್ ಮಾತಾಡ್ತಾ ಇದ್ದೀನಿ ಸರ್. ಈಗಲೇ ಸಿದ್ದು ಸಂಪದ ಇಬ್ರು ಕಾರಲ್ಲೆಲ್ಲ ಹೋದ್ರು ಸರ್. ಅವ್ರು ಹೋಗ್ತಿರೋ ಕಾರ್ ಡೀಟೇಲ್ಸ್ನ ತಕ್ಷಣ ವಾಸುಗೆ ಇನ್ಫಾರ್ಮ್ ಮಾಡಿ. ಸರಿ ಸರ್. ಅಮ್ಮ, ಈ ಸರಿ ಮೊದಲ ಕಳಶನ ಯಾರು ಎತ್ಕೋತಿದ್ದಾರೆ? ಕಳಶನ ಎತ್ಕೊಳ್ಳೋದು ಅಂದ್ರೆ ಭಾರನ ಹೊರೋದಲ್ಲ ಅಲ್ವಾ, ಜವಾಬ್ದಾರಿನ ತಗೊಳ್ಳೋದು.
ಕಳಶನ ಎತ್ಕೊಳ್ಳೋರು ಊರೆಲ್ಲರೂ ಚೆನ್ನಾಗಿರ್ಬೇಕು ಅಂತ ಸ್ವಚ್ಛವಾದ ಮನಸ್ಸಿಂದ ಕೇಳ್ಕೊಳ್ಳೋರಾಗಿರ್ಬೇಕು. ಪ್ರಾಣ ಹೋಗ್ತಿದ್ರು ಹಿಂದೇಟ್ ಹಾಕ್ಬಾರ್ದು, ಕಳಶನ ಇಳಿಸ್ಬಾರ್ದು. ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಅಮ್ಮನವ್ರನ್ನ ನೆನೆಸಿ ಪೂಜಿಸೋ ಅಮ್ಮನವ್ರು ಹಾಗಿರ್ಬೇಕು. ಅದಕ್ಕೆ ಅವ್ರನ್ನ ಊರಿನವರೆಲ್ಲರೂ ತುಂಬ ಗೌರವಿಸ್ತಾರೆ. ಹಾಗಾದ್ರೆ ಆ ಗೌರವ ನನಗೆ ಸಿಗ್ಬೇಕು. ಅತ್ತೆ, ಈ ಸರಿ ಕಳಶನ ನಾನೇ ಎತ್ಕೋತೀನಿ. ನೀರಿನ ಬಿಂದಿಗೆ ಎತ್ತದಷ್ಟು ಸುಲಭ ಅಲ್ಲ ಕಳಶನ ಎತ್ಕೊಳ್ಳೋದು. ಅದಕ್ಕೆ ಒಂದು ಅರ್ಹತೆ ಬೇಕು. ಇವಾಗ ನನ್ಗೇನ್ ಕಡಿಮೆ ಆಗಿದೆ ಅಂತ? ಹೆಚ್ಚು ಕಡಿಮೆ ಬಗ್ಗೆ ಅಲ್ಲ ಪಲ್ಲವಿ, ಇದು ಆಚಾರ, ತಪ್ಪಾರ್ದು. ನಮ್ಮ ಕುಟುಂಬದ ಮನೆ ಹೆಣ್ಣೆ ನಮ್ಮ ಮನೆ ಪರವಾಗಿ ಮೊದಲು ಕಳಶನ ಎತ್ತಬೇಕು. ಮತ್ತೆ ಅನುಪಮ ಅಮ್ಮ ಎತ್ತಿದ್ದಾರೆ ಅಲ್ವಾ ಇಷ್ಟು ವರ್ಷ? ಅನುಪಮ ನನ್ನ ದೊಡ್ಡ ಮಗಳು. ನಾನು ದತ್ತು ತಗೊಂಡಿದ್ದೀನಿ ಅಂತ ನಿನಗೆ ಗೊತ್ತಿಲ್ವಾ? ಅಂದ್ರೆ ಈ ಸರಿ ಕೂಡ ಅನುಪಮ ಅಮ್ಮನೇ ಎತ್ಕೋತಾರಾ? ಇಲ್ಲ, ಮತ್ತಿನ್ಯಾರು ಅತ್ತೆ? ನನ್ನ ಸಮಾಧಾನ ಮಾಡಕ್ಕೆ ಈ ಸಲ ನಮ್ಮಮ್ಮ ಆ ಜ್ಯೋತಿನ ಎತ್ಕೋ ಅಂತ ಹೇಳ್ತಾ ಇದ್ದಾರೆ. ನನ್ನ ಎಷ್ಟೇ ಬೇಡ್ಕೊಂಡ್ರು ಅವ್ರದೇ ತಪ್ಪು ಅಂತ ಬೇಡ್ಕೊಳ್ಳೋವರೆಗೂ ಆ ಜ್ಯೋತಿನ ಎತ್ಕೊಳ್ಳಲ್ಲ. ಹೇಳಿ ಅತ್ತೆ. ಬೇಗ ಹೇಳಮ್ಮ, ಇಲ್ಲ ಅಂದ್ರೆ BP ಬರೋ ತರ ಇದೆ. ಕಲ್ಯಾಣಿ, ಈ ಸರಿ ನೀನೇ ಕಳಶನ ಎತ್ಕೋಬೇಕು. ಕಲ್ಯಾಣಿನಾ? ನಾನಿನ್ನು ದಮಯಂತಿ ಅತ್ಗೆನೇನೋ ಅನ್ಕೊಂಡೆ. ಮದುವೆ ಆಗಿರೋ ಹೊಸ ಜೋಡಿ ಕಳಶನ ಸಮರ್ಪಿಸಿದ್ರೆ ಆ ಮನೆಗೆ ಒಳ್ಳೇದು. ಅದಕ್ಕೇನಲ್ಲ, ಊರ್ನವ್ರ ಮುಂದೆ ನನಗೆ ಅವಮಾನ ಮಾಡೋದಕ್ಕೆ ಮಾಡ್ತಾ ಇದ್ಯಾ? ಪ್ರತಿಯೊಂದನ್ನು ಅಪಾರ್ಥ ಮಾಡ್ಕೋಬೇಡ. ಬಾಯಿ ಮುಚ್ಕೊಂಡು ದೊಡ್ಡವ್ರು ಹೇಳಿದ್ನ ಕೇಳು. ಸುಮ್ನಿರ್ತೀನಿ, ನನಗೂ ಸಮಯ ಬರತ್ತೆ, ಆವಾಗ ಹೇಳ್ತೀನಿ. ಇವಳ ಬಗ್ಗೆ ತಲೆ ಕೆಡ್ಸ್ಕೊಬಿಡಿಯತ್ತೆ, ನೀವು ಮುಂದುವರಿಸಿ. ಬಾಯಿ ಬಿಟ್ಟು ಬೇರೆ ಕೇಳ್ದೆ, ಕಳಶನ ನಾನೇ ಎತ್ಕೋತೀನಿ ಅಂತ. ಆದ್ರೂ ಕೊಡ್ಲಿಲ್ಲ. ಇವ್ರ ವಂಶ ಏನೋ ಆಕಾಶದಿಂದ ಬಂದ್ ಬಿದ್ದಿರೋ ಹಾಗೆ ಮಾತಾಡ್ತಿದ್ದಾರೆ. ಇವಾಗ ಕಳಶನ್ ಯಾಕೆ ಕೊಡಲ್ವೋ ನಾನು ನೋಡ್ತೀನಿ. ಅನುಪಮ, ಕಳಶನ್ ಸಿದ್ಧ ಮಾಡೋಣ, ನಡೀರಿ. ಚಿಕ್ಕಮ್ಮ. ಪಲ್ಲವಿ, 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 ಅಯ್ಯೋ ಪಲ್ಲವಿ, 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 ಶಾಂತಿಯಾಗಿರಮ್ಮ, ಶಾಂತಿಯಾಗಿರು. ಏನ್ ನಡೀತಿದೆ ಇಲ್ಲಿ? ನನ್ನ ಪರಮ ಭಕ್ತಿಗೆ ಅನ್ಯಾಯ ಮಾಡ್ತಿದ್ದೀರಾ? ಯಾರಮ್ಮ? ಈ ಮನೆ ಹಿರಿಯರಾದ ಶಿವ ಪಾರ್ವತಿ ಚಿಕ್ಕ ಸೊಸೆ ಪಲ್ಲವಿ. ಪಲ್ಲವಿ ಕೈಲೇ ಕಳಶನ ಹೊರಿಸ್ಕೋಬೇಕು ಅಂತ ಇದೆಯೇ? ಈ ಸಾರಿ ಅವಳೇ ಕಳಶ ಎತ್ತಬೇಕು, ಅರ್ಥ ಆಯ್ತಾ? ಅಮ್ಮ, ನನಗೆ ಯಾಕೋ ಅನುಮಾನ ಬರ್ತಿದೆ. ಮದುವೆ ಆದ ಇಷ್ಟು ದಿನದಲ್ಲಿ ಪಲ್ಲವಿಗೆ ಯಾವತ್ತೂ ಅಮ್ಮನವ್ರ ಮೈ ಮೇಲೆ ಬಂದಿರ್ಲಿಲ್ಲ. ಬೇಕು ಅಂತಾನೆ ಮಾಡ್ತಿರೋ ಹಾಗಿದ್ದಾಳೆ. ಏನ್ ಯೋಚನೆ ಮಾಡ್ತಿದ್ದೀರಾ? ನಿಮಗ್ ನಾನ್ ಹೇಳ್ತಿರೋದು ಅರ್ಥ ಆಗ್ತಿಲ್ವಾ? ಅರ್ಥ ಆಯ್ತಮ್ಮ, ಅರ್ಥ ಆಯ್ತು. ನೀನ್ ಹೇಳಿದ ಪ್ರಕಾರನೇ ಮಾಡ್ತೀವಿ. ನೀನ್ ಶಾಂತಿಯಾಗಿರಮ್ಮ, ಶಾಂತಿಯಾಗಿರು. ಏನಾಯ್ತತ್ತೆ? ಏನ್ ಆಕ್ಟ್ ಮಾಡ್ತಿದ್ದೀಯೇ? ಅಮ್ಮನವ್ರು ಬಂದಿದ್ರಮ್ಮ ನಿನ್ ಮೈ ಮೇಲೆ. ನಿನ್ ಕೋರಿಕೆನ ತೀರ್ಸು ಅಂದ್ರು. ಕಳಶನ ನೀನೇ ಎತ್ಕೋತಿದ್ಯಾ,
ಅದೇನಂದ್ರೆ ಕಳಶನ ಎತ್ಕೊಳ್ಳೋರು ಅಮ್ಮನವ್ರಿಗೆ ಸಾಂಬ್ರಾಣಿ ಸಮರ್ಪಿಸಿ ಆಮೇಲೆ ಕಳಶನ ಎತ್ಕೋಬೇಕು. ಸರಿ ಅತ್ತೆ. ಅನುಪಮ, ಏನಮ್ಮ? ಹೋಗಿ ಚೆನ್ನಾಗಿ ಸುಡ್ತಿರೋ ಕೆಂಡನ್ ತಗೊಂಬ. ಹಾಗೆ ಆಗ್ಲಮ್ಮ. ತಗೋ ತಗೋ. ಹೀಗೇನಾ ಅತ್ತೆ? ಹಿಡ್ಕೊಳಮ್ಮ. ಬಟ್ಟೆ ಕೊಡಿ. ಹಾಗಾಗಲ್ಲ, ಹಾಗೆ ಕೈಯಲ್ಲಿ ಹಿಡ್ಕೊಂಡು ಸಮರ್ಪಿಸ್ಬೇಕು. ಅನುಪಮ, ಅಮ್ಮ, ಸಾಂಬ್ರಾಣಿ ಹಾಕೋದ್ರಲ್ಲಿ. ಸರಿಮ್ಮ, ತಗೋ ಪಲ್ಲವಿ. ಅತ್ತೆ ಅತ್ತೆ, ಅಯ್ಯೋ ಅಯ್ಯೋ ನನ್ನ ಕೈ. ಅತ್ತೆ, ಅಯ್ಯಪ್ಪ. ಅಯ್ಯೋ ಉರಿತಿದೆ. ಏನಮ್ಮ? ಯಾಕೆ ಹಾಗಿಟ್ಬಿಟ್ಟೆ? ಅಮ್ಮನವ್ರಿಗೆ ಕೋಪ ಬರುತ್ತೆ ಅಷ್ಟೇ. ಕೈ ಸುಡ್ತಿದ್ದೀರಿ. ಅಮ್ಮನವರ ಅನುಗ್ರಹ ಇದ್ರೆ ಸುಡಲ್ಲ. ಒಂದು ವೇಳೆ ಸುಟ್ರು ಮಧ್ಯದಲ್ಲಿ ಹೀಗೆ ನಿಲ್ಲಿಸಬಾರ್ದು. ಕೈ ಸುಡುತ್ತೆ ಅಂತ ಕೆಳಗಿಟ್ಟವಳು ಮುಂದೆ ಪೂಜೆಲೂ ಹಾಗೆ ಮಾಡ್ತೀಯೋ ಏನೋ? ಹಾಗೇನಾಗಲ್ಲ ಬಿಡ್ರಿ. ಸಾಕ್ಷಾತ್ ಅಮ್ಮನವರೇ ಪಲ್ಲವಿ ಮೇಲ್ ಬಂದಿದ್ರು. ಇವಾಗ ಕೆಂಡದ ಮಡಕೆನ ಮತ್ತೆ ಪಲ್ಲವಿ ಕೈ ಕೊಡಿ ಕೊಡಿ. ಹಾ ಅತ್ತೆ, ನನ್ ಕ್ಷಮಿಸಿ ಅತ್ತೆ. ನಾನಿದೆಲ್ಲ ನಾಟಕ ಮಾಡಿದ್ದು. ಅಮ್ಮನವ್ರ ಜೊತೆ ಆಟನ ಸಾಯಿಸ್ಬಿಡ್ತೀನಿ. ನಾನ್ಯಾಕೆ ಎತ್ಕೋಬಾರ್ದು ಅಂದ್ಯಲ್ಲ ಪಲ್ಲವಿ? ಇದಕ್ಕೇನೆ ಒಂದು ಸಲ ಕುಡ್ಕೆನ ಎತ್ಕೊಂಡ್ಮೇಲೆ ಎಷ್ಟೇ ಕಷ್ಟ ಬಂದರೂ ಅಮ್ಮನವ್ರಿಗೆ ಪೂಜೆ ಮಾಡೋರ್ಗೂ ಕೆಳಗಡೆ ಇಡಬಾರ್ದು ಪಲ್ಲವಿ. ಅನುಪಮ ಕಲ್ಯಾಣಿ ಇಬ್ರು ಮಾಡ್ತಾರೆ. ಅದಕ್ಕೋಸ್ಕರನೇ ಹೆತ್ತ ಮಗಳ ಹೆಸರನ್ನು ತಗೊಳ್ಳದೆ ಅವರಿಬ್ಬರ ಹೆಸರನ್ನು ತಗೊಂಡಿದ್ದು. ಅಮ್ಮ, ಪಲ್ಲವಿ ಏನೋ ಗೊತ್ತಿಲ್ಲದೆ ಮಾಡ್ಬಿಟ್ಲು. ಆಗಿದ್ದೇನೋ ಆಗೋಯ್ತು. ಪೂಜೆಗೆ ತಡ ಮಾಡೋದು ಬೇಡ. ಎಲ್ಲರೂ ಪೂಜೆ ಸ್ಟಾರ್ಟ್ ಮಾಡೋಣವಾ? ಕಲ್ಯಾಣಿ, ನೀನ್ ಸಿದ್ಧನಾ ಅಮ್ಮ? ತಯಾರಾಗಿದ್ದೀನಿ ಅಜ್ಜಿ. ಶಿವರಾತ್ರಿ ದಿನ ಹೇಗ್ ತಾಳ್ಮೆಯಿಂದ ಮಾಡಿದ್ಯೋ ಹಾಗೆ ಇವತ್ತು ಕೂಡ ಮಾಡಬೇಕು. ಆಯ್ತು ಅಜ್ಜಿ. ಸಿದ್ದು, ನಾವಿವಾಗ ಎಲ್ಲಿಗೆ ಹೋಗ್ತಿದ್ದೀವಿ? ಜಾತ್ರೆ ನಡೀತಿರೋ ಜಾಗಕ್ಕೆ. ಹೌದಾ? ಅಲ್ಲಿಗೆ ಯಾಕೆ? ಹೇಳಿದ್ನಲ್ಲ ಸ್ಯಾಮ್, ಮಗುನ ತಗೊಂಡು ಹೋಗೋಣ ಅಂತ. ಇವತ್ತು ಅಮ್ಮನವ್ರಿಗೆ ಹರಕೆ ತೀರ್ಸೋದಕ್ಕೆ ಮೊನ್ನೆ ಅವರೆಲ್ಲರೂ ಬರ್ತಾರೆ. ದೇವಸ್ಥಾನ ಪೂರ್ತಿ ಅಮ್ಮನವ್ರ ಭಕ್ತರಿಂದ ತುಂಬಿರುತ್ತೆ. ಒಂದು ಕಡೆ ಭಕ್ತರು, ಮತ್ತೊಂದು ಕಡೆ ಅಮ್ಮನವ್ರ ಮೈ ಮೇಲೆ ಬಂದಿರೋರು, ಇನ್ನೊಂದು ಕಡೆ ಹರಕೆನ್ ತೀರ್ಸ್ಕೊಳಕ್ ಬಂದಿರೋರು. ಈ ಟೈಮಲ್ಲೇ ನಾವು ಮಗುನ ಕರ್ಕೊಂಡು ಹೊರಟೋಗ್ತಿದ್ದೀವಿ. ಆದರೆ ನಾವು ಅನ್ಕೊಂಡಿರೋಷ್ಟು ಸುಲಭವಾಗಿ ಆಗುತ್ತಾ ಸಿದ್ದು? ಮಗುನ ಅವರು ಬಿಟ್ಟಿರೋದಿಲ್ಲ ಅಲ್ವಾ? ಯಾವಾಗಲೂ ಮಗು ಜೊತೆ ಶೌರ್ಯ ಅಥವಾ ಕಲ್ಯಾಣಿ ಇದ್ದೇ ಇರ್ತಾರೆ. ನಿಜಾನೇ, ಇದರಲ್ಲಿ ತುಂಬ ರಿಸ್ಕ್ ಇದೆ. ಆದರೆ ತಪ್ಪಲ್ಲ ಸ್ಯಾಮ್. ನಾನು ಇದು ಮಾಡ್ತಿರೋದು ಕೇವಲ ನಿನ್ನ ಕಣ್ಣಲ್ಲಿ ಆನಂದ ನೋಡೋಕ್ಕೆ. ಇವಾಗ ನಾವು ಡೂ ಆರ್ ಡೈ ಸಿಚುವೇಶನಲ್ಲಿದ್ದೀವಿ. ಆದರೆ ನಮ್ಮನ್ನು ನೋಡ್ತಿದ್ದ ಹಾಗೇನೆ ಶೌರ್ಯ ನಮ್ಮನ್ನ ಖಂಡಿತ ಶೂಟ್ ಮಾಡ್ಬಿಡ್ತಾನೆ ಅನ್ನಿಸ್ತಿದೆ. ಲಾಸ್ಟ್ ಟೈಮ್ ನಾನು ಅದೃಷ್ಟ ಚೆನ್ನಾಗಿತ್ತು, ತಪ್ಪಿಸ್ಕೊಂಡೆ. ನಾವು ಈ ಸರಿ ಶೌರ್ಯ ಕಲ್ಯಾಣಿ ಪಕ್ಕದಲ್ಲೇ ಇದ್ರೂ ನಮ್ಮನ್ನು ಗುರ್ತು ಹಿಡಿಯೋಕ್ಕಾಗಲ್ಲ ಸ್ಯಾಮ್. ಹೇಗೆ ಸಿದ್ದು? ನಾವು ನಮ್ಮ ಹಾಗೆ ಇಲ್ದೇನೆ ಮಾರು ವೇಷದಲ್ಲಿ ಅಮ್ಮನವ್ರಿಗೆ ಶೌರ್ಯಗೆ ಹತ್ರ ಇರೋ ಜನರಲ್ಲಿ ಒಂದಾಗ್ಬಿಡ್ತೀವಿ. ಅಮ್ಮನವ್ರು ನೋಡಿ ಎಲ್ಲರೂ ಭಕ್ತಿಲಿ ಮುಳುಗಿರ್ಬೇಕಾದ್ರೆ ಮಗುನ ಕರ್ಕೊಂಡು ಓಡೋಗ್ತೀವಿ. ಹಾಗಾದ್ರೆ ಇವತ್ತಿಗೆ ನನಗೂ ಮಗುಗೂ ಇರೋ ಸಂಬಂಧ ಸರಿ ಹೋಗುತ್ತೆ ಅನ್ನೋಗಾಯ್ತು. ಹೌದು ಸ್ಯಾಮ್. ನನ್ಗಿವಾಗ ತುಂಬಾ ಆನಂದ ಆಗ್ತಿದೆ ಸಿದ್ದು. ನನಗೋಸ್ಕರ ನೀನು ಇದನ್ನೆಲ್ಲ ಮಾಡ್ತಿದ್ರೆ
ನೀನ್ ಪ್ರೀತಿನ ಪಡೆದಿರೋದಕ್ಕೆ ನಾನು ತುಂಬಾ ಲಕ್ಕಿ ಅನಿಸ್ತಿದೆ. ನೀನಲ್ಲ, ನಾನು ಲಕ್ಕಿ ನೀನು ಸಿಕ್ಕಿರೋದಕ್ಕೆ. ನೀನ್ ನನಗೆ ಎಷ್ಟು ಪ್ರೀತಿಸ್ತಿದ್ಯೋ ಅತ್ತೆ ನನ್ನ ಅಷ್ಟೇ ದ್ವೇಷಿಸ್ತಿದ್ದಾರೆ ಸಿದ್ದು. ಒಂದೊಂದ್ಸಲ ಅತ್ತೆ ಆಡೋ ಮಾತನ್ನ ಕೇಳ್ತಿದ್ರೆ ದಮಯಂತಿ ಅತ್ತೆನೇ ಬೆಟರ್ ಏನೋ ಅನ್ಸುತ್ತೆ. ಅತ್ತೆ ಕೂಡ ಬದಲಾಗಿ ಹೋದ್ರೆ ನಾವೆಲ್ಲ ಸೇರಿ ಸಂತೋಷವಾಗಿ ಬದುಕಬಹುದು. ಆ ದಿನನೂ ಬೇಗ ಬರುತ್ತೆ ಸ್ಯಾಮ್. ನಮ್ಮಮ್ಮ ನನ್ನ ಮೇಲಿರೋ ಪ್ರೀತಿನ ನಿನ್ನ ಮೇಲೆ ಕೋಪವಾಗಿ ತೀರಿಸ್ಕೊತಿದ್ದಾಳೆ ಅಷ್ಟೇ. ಡ್ರೈವರ್, ಕಾರ್ ನಿಲ್ಸು. ಸ್ಯಾಮ್, ನಾವಿಲ್ಲೇ ಗೆಟಪ್ಸ್ ಚೇಂಜ್ ಮಾಡಬೇಕು. ನಡಿ, ನೀನು ಇಲ್ಲೇ ಕಾರ್ನ ಆ ಕಡೆ ಈ ಕಡೆ ತಿರುಗಾಡ್ಸು. ನಾನು ಕಾಲ್ ಮಾಡಿದಾಗ ಬಾ. ಸರಿ ಸರ್. ಕಳ್ಶನ್ ಸಿದ್ಧ ಮಾಡೋಣ, ನಡೀರಿ. ಅಮ್ಮ, ಅನುಪಮ, ಅಮ್ಮ, ಅನುಪಮ ಮೈ ಮೇಲೆ ಅಮ್ನೋರ್ ಬಂದಿರೋ ಹಾಗಿದ್ದೀರಿ. ಪಲ್ಲವಿ, ಕುಂಕುಮ ತಗೋ. ಅತ್ತೆ, ಹೋದ್ಸಲ ಸಂಪದದಿಂದ ಗಂಡಾಂತರ ಅಂದಿದ್ದಕ್ಕೆ ಇಷ್ಟೆಲ್ಲ ನಡೀತು. ಇವಾಗ ಏನು ಹೇಳುತ್ತೋ ಏನೋ. ಅಮ್ಮ, ಮಹಾತಾಯಿ, ಶಾಂತಿಯಾಗಿರಮ್ಮ. ರಾಕ್ಷಸರು ಬಂದಿದ್ದಾರೆ. ರಾಕ್ಷಸರ ಕಣ್ಣು ಮಗು ಮೇಲೆ ಬಿದ್ದಿದೆ. ನಿನ್ನ ಮೊಮ್ಮಗುನ ನಿನ್ನ ಕುಟುಂಬದಿಂದ ದೂರ ಮಾಡಬೇಕು ಅಂತ ನೋಡ್ತಾ ಇದ್ದಾರೆ. ಮಗುನ ನಮ್ಮಿಂದ ದೂರ ಮಾಡ್ತಿದ್ದಾರೆ ಅಂದ್ರೆ ಯಾರಮ್ಮ ಅವರು? ನಿನಗೆ ಪ್ರಾಣವಾಗಿರೋ ಮಗುನ ನಿನ್ನ ಪ್ರಾಣನು ಲೆಕ್ಕಿಸದೆ ಕಾಪಾಡ್ಕೋ. ಗಂಡಾಂತರ ಕಾಯ್ತಾ ಇದೆ. ರಾಕ್ಷಸರು ಯಾವ ಕ್ಷಣ ಬೇಕಾದ್ರೂ ಬರಬಹುದು. ಅಮ್ಮ, ಮಗುನ ಹೇಗಾದ್ರೂ ಕಾಪಾಡ್ಕೊಂತೀನಮ್ಮ. ನಿಮ್ ದಯೆ ನಮ್ಮ ಮೇಲಿರ್ಲಿ. ಕಲ್ಯಾಣಿ ಚಿಕ್ಕ ಹುಡುಗಿನಮ್ಮ, ಮಗು ದೂರ ಆದ್ರೆ ಇರೋದಿಲ್ಲ. ನೀನೇ ಮಗುನ ಕಾಪಾಡಬೇಕು. ಅಮ್ಮ, ಈ ಗಂಡಾಂತರದಿಂದ ಪಾರ್ ಮಾಡಮ್ಮ. ಇವತ್ ನಿನ್ಗೆ ಹರಕೆ ತೀರ್ಸದ್ಮೇಲೆ ಅಖಂಡ ಜ್ಯೋತಿನ ತಲೆ ಮೇಲೆ ಇಟ್ಕೊಂಡು ಬರಿಗಾಲಲ್ಲಿ ಕೆಂಡದ ಮೇಲೆ ನಡಿತೀನಮ್ಮ. ಅಮ್ಮನವರು ಮಗುನ ದೂರ ಮಾಡೋಕೆ ನೋಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಅಂದರೆ ಸಿದ್ದು ಸಂಪದ ಅವರು ಇಲ್ಲಿಗೆ ಬರ್ತಿದ್ದಾರಾ? ಮತ್ತೆ ಮಗುನ ಎತ್ಕೊಂಡು ಹೋಗೋ ಪ್ರಯತ್ನ ಏನಾದರೂ ಮಾಡ್ತಿದ್ದಾರಾ? ಅನುಪಮ, ಅನುಪಮ, ಅನುಪಮ. ಅಮ್ಮ, ಯಾಕೆ ಗಾಬರಿಯಾಗಿದ್ದೀರಾ? ಅಮ್ಮನವರು ನಿನ್ನ ಬಾಯರೇ ಭವಿಷ್ಯವಾಣಿನ ಹೇಳಿಸಿದ್ರು. ಮಗು ನಮಗ್ ದೂರ ಆಗ್ತಿದೆ ಅಂತ, ಕಾಪಾಡ್ಕೊಳ್ಳಿ ಅಂತ ಎಚ್ಚರಿಸಿದ್ರು.